ಉಪದೇಶವನ್ನು ನಮ್ಮ ಮಧ್ಯದಲ್ಲಿರುವಂಥ ನಾಗಮ್ಮ ಅವರು ಬಂದು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಾಕ್ಯವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಕರ್ತನಾದ ಪ್ರಿಯ ಯೇಸು ಕ್ರಿಸ್ತನಲ್ಲಿ ಎಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆಂದು ಪ್ರತಿಗಾನವುಳ್ಳ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವ, ನಿನ್ನ ಪರಿಶುದ್ಧ ಪದ್ಮಪಾದಗಳಿಗೆ ಅನಂತ ಕೋಟಿ ಸ್ತೋತ್ರಗಳು ಕರ್ತನೆ. ಹೌದು ಕರ್ತನೆ, ನಮ್ಮನ್ನು ಗತಿಸಿ ಹೋದ ದಿನಗಳಿಂದ ಉದಯ ಕಾಲವಾದ ನಮ್ಮನ್ನು ಕಾದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇನೆ ಕರ್ತನೆ. ಹೌದು ಕರ್ತನೆ, ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿದ್ದಾರೆ. ನಿನ್ನ ವಾಕ್ಯವನ್ನು ಕೇಳುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಆಡುವಾಗ ಒಳ್ಳೆಯನ್ನು ಸೊರದು ಕೊಟ್ಟು ನಮ್ಮನ್ನು ಮಹಿಮೆ ಪಡಿಸಿ ನಮ್ಮ ಜೊತೆಗಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಈಗ ವಾಕ್ಯಗಳು ಕೂಡ ನಾನು ಪ್ರತಿಯೊಂದು ಮಾತುಗಳನ್ನು ಕರ್ತನೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಮಾತುಗಳಾಗಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ ಕರ್ತನೆ. ನಿನ್ನ ಮದುಮಗನ ಮೂಲಕ ರಕ್ಷಕನಾದಂಥ ಯೇಸು ಪರಿಶುದ್ಧಳ ನಾಮದಲ್ಲಿ ಬೇಡುವಂದೇನಪ್ಪ ತಂದೆ. ಎಲ್ಲರೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಸ್ವಲ್ಪ ಸಮಯದ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇಬ್ರಿಯರಿಗೆ 12ನೇ ಅಧ್ಯಾಯ 5ನೇ ವಚನ. ಇಬ್ರಿಯರಿಗೆ 12ನೇ ಅಧ್ಯಾಯ 5ನೇ ವಚನ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮ್ಮನ್ನು ಶಿಕ್ಷಿಸುವುದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ನೋಡ್ರಿ ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ನಾವು ಪ್ರತಿಯೊಂದು ದೇವರ ಶಿಕ್ಷೆಯನ್ನು ನಾವು ತಾತ್ಸಾರ ಮಾಡಬೇಡ ಅಂತ ಪ್ರೇಯರೆ. ದೇವರು ನಮಗೆ ಒಂದು ಕಷ್ಟವನ್ನು ಈ ಕಷ್ಟ ಕೊಡ್ತಾನೆ ಅಂದರೆ ದೇವರ ಇಂಥ ಕಷ್ಟಗಳನ್ನು ಯಾಕೆ ದಯಪಾಲಿಸಿ ಕರ್ತನೆ ಅಂತೂ ನಾವು ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದಂತ ಪ್ರೇಯರೆ. ಹಾಗೂ ಆತನನ್ನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ದೇವರು ನಮ್ಮನ್ನು ಗದರಿಸುವಾಗ ನಾವು ಬೇಸರಗೊಳ್ಳಬಾರ್ದಂತ ಪ್ರೇಯರೆ. ಯಾಕೆಂದರೆ ನಮ್ಮ ಅದರಿಂದ ಒಂದು ಉದ್ದೇಶ ಇರುತ್ತೆ ಪ್ರೇಯರೆ. ಆದ್ದರಿಂದ ನಾವು ಕರ್ತನು ಗದರಿಸುವಾಗ ನಾವು ಬೇಸರಗೊಳ್ಳಬಾರ್ದಂತ ಪ್ರೇಯರೆ. ಯಾಕೆಂದರೆ ಕರ್ತನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ. ಇಲ್ಲಿ ನೋಡ್ರಿ ಪ್ರೇಯರೆ, ಭೂಮಿ ಮೇಲಿರತಕ್ಕಂಥ ಪ್ರತಿಯೊಬ್ಬರು ಮಕ್ಕಳು ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ಅಂತ ಪ್ರೇಯರೆ. ಈಗ ಪ್ರತಿಯೊಂದು ಒಬ್ಬ ರೋಗಿಗಾಗಲಿ ಒಬ್ಬ ಯಾವುದೋ ಒಂದು ಭಿಕ್ಷುಕರಿಗಾರು ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂದರೆ ಆ ಶಿಕ್ಷಿಸುವಾಗ ನಾವು ಬೇಸರಗೊಳ್ಳಬಾರ್ದಂತ ಪ್ರೇಯರೆ. ಯಾಕೆಂದರೆ ಅವನು ಪ್ರತಿಯೊಬ್ಬರಿಗೂ ಶಿಕ್ಷಿಸುತ್ತಾನೆ ಅಂದರೆ ಅದು ಕರ್ತನು ಪ್ರೀತಿಸುತ್ತಾನೆ ಅಂತ ಪ್ರೇಯರೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿಸಿರೋದಕ್ಕಾಗಿ ನಿಮ್ಮನ್ನು ಶಿಕ್ಷಿಸುತ್ತದೆ ಎಂಬುದು ತಿಳಿದು ಅದನ್ನು ಸಹಿಸಿಕೊಳ್ಳಬೇಕಂತ ಪ್ರೇಯರೆ. ಹೌದು ಇದು ಪ್ರೇಯರೆ. ಪ್ರತಿಯೊಬ್ಬರು ಮಕ್ಕಳು ಕರ್ತನು ಶಿಕ್ಷಿಸುತ್ತಾನೆ ಅಂದರೆ ನಾವು ಬೇಸರಗೊಳ್ಳದೆ ಅದನ್ನು ಸಹಿಸಿಕೊಂಡು ನಮ್ಮ ಒಳ್ಳೆಯದಕ್ಕಾಗಿ ನಮಗೂ ಶಿಕ್ಷೆ ಕೊಡುತ್ತಿದ್ದಾನೆಂದು ನಾವು ಕರ್ತನ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕಂತ ಪ್ರೇಯರೆ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ತಂದೆಯ ಶಿಕ್ಷೆ ಹೊಂದದ ಮಗನಲ್ಲಿ. ಹೌದು ಪ್ರೇಯರೆ, ದೇವರು ನನ್ನ ಮಕ್ಕಳೆಂದು ಶಿಕ್ಷಿಸುತ್ತಾನೆ ಅಂತ ಪ್ರೇಯರೆ. ದೇವರು ನನ್ನ ಮಕ್ಕಳೆಂದು ನನ್ನ ವಾಕ್ಯಾನುಸಾರ ಜೀವಿಸಲೆಂದು ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ ಅಂತ ಪ್ರೇಯರೆ. ಆದ್ದರಿಂದ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಪ್ರೇಯರೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನು ಒಬ್ಬನೂ ಇಲ್ಲ ಪ್ರೇಯರೆ. ಆದ್ದರಿಂದ ನಾವು ತಂದೆಯ ಶಿಕ್ಷೆಯನ್ನು ತಾತ್ಸಾರ ಮಾಡದೆ ತಂದೆ ಕೊಡುವ ಪ್ರತಿಯೊಂದು ಶಿಕ್ಷೆಯನ್ನು ಸಹಿಸಿಕೊಂಡು ಆ ವಾಕ್ಯಾನುಸಾರ ಜೀವಿಸಬೇಕೆಂದು ಈ ವಾಕ್ಯವನ್ನು ಮುಗಿಸುತ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರತಿಗಾವನ್ನು ಉಳ್ಳ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವ, ನಿನ್ನ ಪರಿಶುದ್ಧ ಪದ್ಮಪಾದಗಳಿಗೆ ಅನಂತ ಕೋಟಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇನೆ ಕರ್ತನೆ. ಹೌದು ಕರ್ತನೆ, ಈ ವಾಕ್ಯದಲ್ಲಿ ನಾನು 1-2 ಮಾತುಗಳನ್ನು ತಿಳಿಸಿದ್ದಾನೆ ಕರ್ತನೆ. ನಿನ್ನ ಮಕ್ಕಳು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಕರ್ತನೆ, ನಿನ್ನ ಶಿಕ್ಷೆಯನ್ನು ತಾತ್ಸಾರ ಮಾಡದೆ ಆ ಶಿಕ್ಷೆಯನ್ನು ದೇವರ ಕೊಟ್ಟಂಥ ಶಿಕ್ಷೆಯೆಂದು ಭಾವಿಸಿ ನಿನ್ನ ವಾಕ್ಯಾನುಸಾರ ಜೀವಿಸುವಂತೆ ಸಹಾಯ ಮಾಡಿರಿ ಕರ್ತನೆ. ನಾನು ವಾಕ್ಯದಲ್ಲಿ ಹೇಳುವಂಥ ಪ್ರತಿಯೊಂದು ಮಾತುಗಳು ಏನೋ ತಪ್ಪಾದರೆ ತಪ್ಪು ನುಡಿಗಳನ್ನು ನುಡಿ ನನ್ನನ್ನು ಕ್ಷಮಿಸಿರು ಕರ್ತನೆ. ನಿನ್ನ ಮುದ್ದು ಮಗನು ಲೋಕರಕ್ಷಕನಾದಂಥ ಯೇಸು ಪರಿಶುದ್ಧಳ ನಾಮದಲ್ಲಿ ಬೇಡಿ ಬಂದಿನಪ್ಪ ತಂದೆ.